ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳ ಚರಣಾರವಿಂದಕ್ಕೆ ನಮಸ್ಕರಿಸುತ್ತಾ, ಕ್ಷೇತ್ರಾಧಿದೇವತೆಯಾದಂತಹ ಮಲ್ಲಿಕಾರ್ಜುನ ಸ್ವಾಮಿಗೂ ಗಣಪತಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ, ಶಿವಗುರುಕುಲದ ವರ್ಧಂತ್ಯುತ್ಸವ ಸಾಮಸಂಹಿತೆಯ ಯಾಗದೊಂದಿಗೆ ಸಾರ್ಥಕವಾಗಿ ನಡೆದದ್ದನ್ನು ನಾನು ನಿನ್ನೆಯಿಂದ ನೋಡಿದ್ದೇನೆ. ಆ ಸಾಮವೇದದ ಮಂತ್ರಗಳನ್ನು ಆಲಿಸುವಾಗ ಯಜ್ಞದಲ್ಲಿ ಋತ್ವಿಜರಿಗಿರತಕ್ಕಂಥ ಶ್ರದ್ಧೆ, ಶುದ್ಧವಾದ ಉಚ್ಚಾರಣೆ, ಇದನ್ನೆಲ್ಲ ನೋಡಿದಾಗ ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡಿಸುವಂತಹ ಕ್ಷಣ ಅಂತ ಭಾವಿಸಿದೆ. ಮತ್ತು ಈ ಕ್ಷೇತ್ರಕ್ಕೆ ಬಂದಾಗ ಬೇರೆ ಬೇರೆ ರೀತಿಯ ಪಾಠದ ವ್ಯವಸ್ಥೆ, ಪಾರಂಪರಿಕ ಸಾರ್ವಭೌಮ ಗುರುಕುಲ, ಶಿವಗುರುಕುಲ, ಹೀಗೆ ಬೇರೆ ಬೇರೆ ವ್ಯವಸ್ಥೆಯ ಅಡಿಯಲ್ಲಿ ಮಕ್ಕಳಿಗೆ ಲೌಕಿಕ ಶಿಕ್ಷಣ ಮತ್ತು ನಮ್ಮ ಧಾರ್ಮಿಕ ಶಿಕ್ಷಣ, ಸಾಂಸ್ಕೃತಿಕವಾದ ಶಿಕ್ಷಣ ಎರಡನ್ನೂ ನೀಡುತ್ತಾ ಇರೋದು ನೋಡಿ ಬಹಳ ಸಂತೋಷ ಆಯಿತು ನನಗೆ. ಅದರಲ್ಲಿ ವಿಶೇಷವಾಗಿ ಕುಲಗುರುಗಳ ಸನ್ನಿಧಿಯಲ್ಲಿ ಗುರುಕುಲ ನಡೀತಾ ಇದೆ. ಕನ್ನಡದಲ್ಲಿ ಒಂದು ಮಾತಿದೆ, ಮಣ್ಣಿನಲ್ಲಿ ಬರೆದದ್ದು ನಡೆದಾಡಿದಾಗ ಮಾಸಿ ಹೋಗುತ್ತೆ, ಮಣ್ಣಿನಲ್ಲಿ ಬರೆದದ್ದು ನಡೆದಾಡಿದಾಗ ಮಾಸಿ ಹೋಗುತ್ತೆ, ನೀರಿನಲ್ಲಿ ಬರೆದದ್ದು ಕಾಲಾಂತರದಲ್ಲಿ ಕಣ್ಮರೆಯಾಗುತ್ತೆ, ನೀರಿನಲ್ಲಿ ಬರೆದದ್ದು ಕೈ ಎತ್ತುವುದರೊಳಗೆ ಕಣ್ಮರೆಯಾಗುತ್ತೆ, ಕಲ್ಲಿನಲ್ಲಿ ಬರೆದದ್ದು ಕಾಲಾಂತರದಲ್ಲಿ ಮಾಸಿ ಹೋಗುತ್ತೆ. ಆದರೆ ಮನುಷ್ಯನ ಹೃದಯದಲ್ಲಿ ಬರೆದದ್ದು ಒಂದು ನೂರಾಗಿ, 100,000ವಾಗಿ, 1,000 ಸಾವಿಲ್ಲದ್ದಾಗುತ್ತೆ ಅಂತ. ಹಾಗೆ ಗುರುಗಳು ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿ ಶಾಶ್ವತವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಹೇಳಬಾರ್ದು, ಗುರುಗಳಿಗೆ ಥ್ಯಾಂಕ್ಸ್ ಅಂತ ಹೇಳಬಾರ್ದು, ಗುರುಗಳಿಗೆ ನಮಸ್ಕಾರಗಳನ್ನು ನಾವು ಅರ್ಪಿಸಬೇಕು. ಎಷ್ಟು ಆಶ್ಚರ್ಯ ಅಂದರೆ, DVG ಅವರೊಂದು ಕಗ್ಗದಲ್ಲಿ ಹೇಳ್ತಾರೆ, ಗತಿಯೇನು ಎನಗೆನುತ ಕೇಳುವರೆ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ, ಪಥಮುಕ್ತಿಗಾಗಳೇ ಮಂಕುತಿಮ್ಮ. ಎಲ್ಲರೂ ಕೇಳೋದು ಗತಿ ಏನು ಎನಗೆನುತ, ನಾನು ದುಡ್ಡು ಮಾಡೋದು ಯಾವಾಗ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗೋದು ಯಾವಾಗ,
ನಾನು ಸ್ವಂತ ಮನೆ ಕಟ್ಟೋದು ಯಾವಾಗ, ನನಗೆ ಸ್ವಂತ ಕಾರ್ ತಗೊಂಡು ಬರೋದು ಯಾವಾಗ, ಹೀಗೇ ಎಲ್ಲರೂ ಯೋಚನೆ ಮಾಡೋದೇ ಹೊರತು ಹಿತವೆಂತು ಜಗಕ್ಕೆಂದು ಕೇಳುವವರಾರು. ಜಗತ್ತಿಗೆ ಯಾವತ್ತು ಮಂಗಳ ಆಗ್ತದೆ? ನಮ್ಮ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನ ಯಾವಾಗ ಆಗ್ತದೆ? ಈ ವೈದಿಕ ಸಂಸ್ಕೃತಿಯ ರಕ್ಷಣೆ ಯಾವಾಗ ಆಗತ್ತೆ? ಭಾರತ ಯಾವಾಗ ಜಗದ್ಗುರು ಆಗ್ತದೆ? ಈ ಜನರ ಕಷ್ಟ ನಷ್ಟಗಳು ಯಾವಾಗ ದೂರ ಆಗತ್ತೆ? ಈ ರೀತಿಯಾಗಿ ಯೋಚನೆ ಮಾಡುವವರು ಯಾರಿಲ್ಲ. ಹಿತವೆಂತು ಜಗಕ್ಕೆಂದು ಕೇಳುವವರಾರು. ಎಲ್ಲ ಶಂಚಮೆ ಮಯಶ್ಚಮೆ ಮೇ ಮೇ ಅಂತ ಹೇಳುವವರೇ ಬಿಟ್ಟರೆ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಯಾರಾದರೂ ಕೇಳಿದರೆ ಸದ್ಗುರುಗಳ ಮಾತ್ರ. ನೀವು ಯಾರು ಅವರ ಸಂಬಂಧಿಕರಲ್ಲ, ಅವರಿಗೆ ನಿಮ್ಮಿಂದ ಏನೂ ಆಗಬೇಕಾದದ್ದಿಲ್ಲ. ಯಾವ ಪ್ರಯೋಜನವೂ ಇಟ್ಟುಕೊಳ್ಳದೆ ಕೇವಲ ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರಬೇಕು, ನಿಮ್ಮೆಲ್ಲರ ವ್ಯಕ್ತಿತ್ವ ಆದರ್ಶವಾಗಿರಬೇಕು, ನಿಮ್ಮೆಲ್ಲರ ಜೀವನ ಸಾರ್ಥಕ ಆಗಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಹಗಲಿರುಳು ಗುರುಗಳು ಪರಿಶ್ರಮ ಪಡ್ತಾರೆ. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ, ಅದೇ ಧ್ಯೇಯ ಅವರದ್ದು. ತಾನು ಮೋಕ್ಷ ಮಾರ್ಗದಲ್ಲಿ ಸಾಗುತ್ತಾ ಜಗತ್ತಿನ ಹಿತವನ್ನು ಬಯಸ್ತಾ ಹೋಗಬೇಕು ಅಂತ. ಆತ್ಮಕಲ್ಯಾಣದೊಳಗ ಲೋಕ ಕಲ್ಯಾಣವನ್ನು ಕಾಣುವಂಥದ್ದು. ಆದ್ದರಿಂದ ಗುರುಗಳ ಈ ನವಸೃಷ್ಟಿಯನ್ನು ನೋಡಿ, ಅವರ ಪರಿಕಲ್ಪನೆಯನ್ನು ನೋಡಿ, ಅದರ ಹಿಂದಿರುವ ಶ್ರಮವನ್ನು ನೋಡಿ ನಾನು ನಿಬ್ಬೆರಗಾಗಿ ಬಿಟ್ಟಿದ್ದೇನೆ ನಿನ್ನೆಯಿಂದ ಇವತ್ತಿನವರೆಗೆ. ಆ ಬೆಟ್ಟವನ್ನು ಕಡಿದು ಆ ಗೋಶಾಲೆ, ಆ ವಾಸಿಸಲಿಕ್ಕೆ ಬೋಧಗ್ರಾಮ, ವಿದ್ಯಾರ್ಥಿಗಳಿಗೆ ನಿಲಯಗಳು, ಊಟದ ವ್ಯವಸ್ಥೆ, ಅದು ಊಟದ ವ್ಯವಸ್ಥೆ ಬಗ್ಗೆ ಹೇಳಿದ್ದು ಬಹಳ ಖುಷಿಯಾಯಿತು ನನಗೆ. ಮಕ್ಕಳಿಗೆಲ್ಲರಿಗೂ ಇದೇ ಹಸುಗಳಿಂದ ಹಾಲು ಕುಡಿಲಿಕ್ಕೆ ಕೊಡ್ತೇವೆ, ಮಜ್ಜಿಗೆ ಕೊಡ್ತೇವೆ, ತುಪ್ಪ ಕೊಡ್ತೇವೆ. ಇದೇ ನಮ್ಮ ದೇಸಿ ಹಸುಗಳ ಹಾಲನ್ನೇ ಮಕ್ಕಳು ಕುಡಿದು ಬೆಳಿಬೇಕು ಅಂತ ಹೇಳಿ ಗುರುಗಳು ಆ ಒಂದು ಯೋಚನೆ ಕೂಡ ಮಾಡಿ ಹಸುಗಳನ್ನು ಇಲ್ಲಿ ಸಾಕಿದ್ದಾರೆ. ನಿಜವಾಗಿಯೂ ಅಂಥವರು ಈ ಸಮಾಜಕ್ಕೆ ಸಿಕ್ಕಿರುವಂಥದ್ದು ಸಮಾಜದ ಪುಣ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾಕೆಂದರೆ ಇದು ಸಣ್ಣ ಕೆಲಸ ಅಲ್ಲ. ಆದ್ದರಿಂದ ಅವರಿಗೆ ನಾವು ಅಭಿನಂದಿಸುವುದಿಲ್ಲ, ಅವರಿಂದ ಆಶೀರ್ವಾದ ಕೇಳೋಣ. ನಮಗೂ ಆ ಸ್ಫೂರ್ತಿ ಕೊಡಲಿ, ನಮಗೂ ಆ ಶಕ್ತಿ ಕೊಡಿ ಎಂಬುದಾಗಿ. ಎರಡನೇದಾಗಿ ನಂಗೆ ಅಭಿನಂದಿಸಬೇಕು ಅಂತ ಅನಿಸೋದು ನಿಮ್ಮನ್ನೆಲ್ಲ. ಯಾಕೆಂದರೆ ಇಂಥದ್ದೊಂದು ಗುರುಕುಲ ವ್ಯವಸ್ಥೆಗೆ ಒಪ್ಪಿಕೊಂಡು ಬಂದ್ರಲ್ಲ. ಅಪ್ಪ ಅಮ್ಮ ಒಂದು ಕಡೆಗೆ, ನೀವು ಒಂದು ಕಡೆಗೆ. ಅಲ್ಲಿ ಶಿಸ್ತು ಹೇಗಿರ್ತದೋ ಏನೋ, ಯಾವ ರೀತಿಯ ಶಿಕ್ಷಣ ಪದ್ಧತಿಯೋ ಗೊತ್ತಿಲ್ಲ ಎಂಬ ಹಿಂದೇಟು ಹಾಕದೆ ಇರಲಿ, ಹೋಗ್ತೇವೆ, ನಮಗೆ ಒಳ್ಳೆ ಶಿಕ್ಷಣ ಸಿಗ್ತದೆ ಎನ್ನುವ ಧೈರ್ಯ ಮಾಡಿ ನೀವೆಲ್ಲ ಬಂದು ಸೇರಿದ್ರಲ್ಲ. ಅದು ಶಿವಗುರುಕುಲದಲ್ಲಿ ಬಹಳ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, 7, 8, 9 ವರ್ಷದ ಮಕ್ಕಳಿದ್ದಾರೆ. ಅವರೆಲ್ಲ ಹೇಗಿದ್ದಾರೆ ಅಂತ ಕೇಳೋದು ನಾನು ಅವ್ರ ಹತ್ರ. ಮಕ್ಕಳು ಅಳೋದಿಲ್ವ ಅಪ್ಪ ಅಮ್ಮನ ನೆನ್ಪು ಮಾಡಿಕೊಂಡು ಅಂತ? ಸ್ವಲ್ಪ ದಿನ ಆಮೇಲೆಲ್ಲ ಸರಿ ಹೋಗ್ತದೆ. ಯಾಕೆ? ಅಪ್ಪ ಅಮ್ಮನ ಹಾಗೆ ನೋಡಿಕೊಳ್ಳುವ ಶಿಕ್ಷಕ ವೃಂದ ಇದೆ ಇಲ್ಲಿ. ಗುರುಕುಲ ಅಂದರೆ ಹಾಗೆ. ಈ ಬೇರೆ ಶಿಕ್ಷಣ ವ್ಯವಸ್ಥೆಗೂ ಗುರುಕುಲ ಶಿಕ್ಷಣ ವ್ಯವಸ್ಥೆಗೂ ಇಷ್ಟೇ ವ್ಯತ್ಯಾಸ. ಅಲ್ಲಿ ಶಾಲೆಯಲ್ಲಿ ಪಾಠ ಮಾಡುವ ಅವಧಿಗಷ್ಟೇ ಸಂಬಂಧ, ಆದರೆ ಇಲ್ಲಿ ಹಾಗಲ್ಲ. ಗುರುಕುಲ ವ್ಯವಸ್ಥೆಯಲ್ಲಿ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವ ತನಕ ಗುರುಗಳ ಆಚರಣೆ, ಗುರುಗಳ ಮಾತು, ಗುರುಗಳ ವರ್ತನೆ ಶಿಷ್ಯರಿಗೆ ಮಾರ್ಗದರ್ಶನವಾಗ್ತದೆ. ಮತ್ತು ಗುರು ಶಿಷ್ಯ ಸಂಬಂಧ ಅನ್ನೋದು ಓನರ್ ಮತ್ತು ಗಿರಾಕಿಯ ಸಂಬಂಧ ಅಲ್ಲ. ಕೆಲಸ ಮಾಡುವವನು ಯಜಮಾನನ ಸಂಬಂಧದ ಹಾಗೆ ಅಲ್ಲ. ಯಾಕೆ? ನಿನಗೆ 500 ರೂಪಾಯಿ ಕೊಡ್ತೇನೆ, ಇಷ್ಟು ಕೆಲಸ ಮಾಡು
ಅಷ್ಟಕ್ಕೆ ಮುಗೀತು ಸಂಬಂಧ. ನಾನು 10 kg ಅಕ್ಕಿ ತರಲಿಕ್ಕೆ ಬಂದಿದ್ದೇನೆ, ದುಡ್ಡು ಕೊಟ್ಟಿದ್ದೇನೆ, ಕೊಡು, ಕ್ವಾಲಿಟಿ ಅಕ್ಕಿ ಕೊಡು, ಅಲ್ಲಿಗೆ ಮುಗೀತು ಗಿರಾಕಿ ಮತ್ತು ವ್ಯಾಪಾರಿಯ ಸಂಬಂಧ. ಆದರೆ ಗುರು ಶಿಷ್ಯ ಸಂಬಂಧ ಅನ್ನೋದು ಹಾಗಲ್ಲ. ನೀವು ಇಷ್ಟು ಪೀಸ್ ಕೊಟ್ಟಿದ್ದೀರಿ, ಇಷ್ಟು ನಿಮಗೆ ಪಾಠ ಮಾಡ್ತೇನೆ, ಹಾಗಲ್ಲ. ತಂದೆ ತಾಯಿಯ ಸಂಬಂಧ ಮಕ್ಕಳ ಜೊತೆಗೆ ಹೇಗಿರ್ತದೋ ಅದಕ್ಕಿಂತ ಒಂದು ಕೈ ಮೇಲಾದ ಸಂಬಂಧ ಗುರು ಶಿಷ್ಯ ಸಂಬಂಧ. ತಂದೆ ತಾಯಿ ಈ ಶರೀರವನ್ನು ಕೊಡ್ತಾರೆ, ಈ ಶರೀರಕ್ಕೆ ಹುಟ್ಟು ಕೊಟ್ಟವರು ತಂದೆ ತಾಯಿಯಂದಿರೋ. ಆದರೆ ನಿಮ್ಮೊಳಗಡೆ ಒಂದು ವ್ಯಕ್ತಿತ್ವದ ಹುಟ್ಟನ್ನು ಹಾಕ್ತಾರಲ್ಲ, ಇನ್ನೊಬ್ಬ ಹೊಸ ವ್ಯಕ್ತಿಯನ್ನು ಹುಟ್ಟಿಸ್ತಾರಲ್ಲ, ಇನ್ನೊಂದು ಜನ್ಮವನ್ನು ನಿಮಗೆ ನೀಡ್ತಾರಲ್ಲ, ಅವನಿಗೆ ಆಚಾರ್ಯ, ಉಪಾಧ್ಯಾಯ, ಗುರು ಎಂಬುದಾಗಿ ಕರೀತಾರೆ. ಆದ್ದರಿಂದ ನಿಮಗೆ ಹೊಸ ಹುಟ್ಟನ್ನು ಕೊಡುವ, ಆ ಹೊಸ ವ್ಯಕ್ತಿತ್ವವನ್ನು ಪಾಲಿಸಿ ಪೋಷಿಸಿ ಬೆಳೆಸುವ ಜವಾಬ್ದಾರಿ ಶಿಕ್ಷಕರದ್ದಾಗಿರುತ್ತದೆ. ಆದ್ದರಿಂದ ಬರೀ ಹಣದ ದೃಷ್ಟಿಕೋನ ಇಟ್ಟುಕೊಂಡು ಇವರ್ಯಾರು ಶಿಕ್ಷಕರು ಇಲ್ಲಿ ಬಂದಿಲ್ಲ. ಯಾಕೆ? ಹಾಗೆ ಹೆಚ್ಚು ಸಂಪಾದನೆ ಬೇರೆ ಕಡೆಗೆ ಮಾಡಬಹುದಿತ್ತು. ಅವರೆಲ್ಲರೂ ಕೂಡ ಗುರು ಸೇವೆ ಮಾಡಬೇಕು, ನಮ್ಮ ಸನಾತನ ಧರ್ಮದ ಸೇವೆ ಮಾಡಬೇಕು, ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ದೇಶ ಕಟ್ಟಬೇಕು ಎನ್ನುವ ಭಾವನೆಯಿಂದ ಅವರೆಲ್ಲರೂ ಇಲ್ಲಿ ಬಂದು ಸೇವೆ ಮಾಡಲಿಕ್ಕೆ ತೊಡಗಿದ್ದಾರೆ. ಅವರು ಕೂಡ ಅಭಿನಂದನೀಯರೇ ಕೂಡ. ನಿಮ್ಮನ್ನು ಅಭಿನಂದಿಸಬೇಕು, ನಿಮ್ಮ ಅಪ್ಪ ಅಮ್ಮಂದಿರನ್ನು ಅಭಿನಂದಿಸಬೇಕು. ಯಾಕೆ? ಇಂತಹ ಕಾಂಪಿಟಿಷನ್ ಯುಗದಲ್ಲಿ ನಿಮ್ಮನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ವಿಶ್ವಾಸ ಇದೆ ಮಕ್ಕಳ ಭವಿಷ್ಯ ಚೆನ್ನಾಗಿ ನಿರ್ಮಾಣ ಆಗತ್ತೆ ಅಂತ. ಅವರು ಅಭಿನಂದನಾರ್ಹರು. ಶಿಕ್ಷಕರು ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದು ವಾಸಿಸಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ, ಅವರು ಅಭಿನಂದನಾರ್ಹರು. ಗುರುಗಳಿಗೆ ನಮಸ್ಕಾರ, ಅಭಿನಂದನೆ ಮಾಡಲಿಕ್ಕಿಲ್ಲ. ಇನ್ನು ಇಲ್ಲಿ ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇದ್ದಾರಲ್ಲ, ಅವರು ಕೂಡ ತ್ಯಾಗದಿಂದಲೇ ಬಂದಿರತಕ್ಕಂಥದ್ದು. ಯಾವುದೋ ಒಂದು ದೊಡ್ಡ ಸಂಪಾದನೆಯ ಮೂಲವನ್ನು ಅರಸಿ ಬಂದಿದ್ದಲ್ಲ. ಗುರು ಸೇವೆಯನ್ನು ಮಾಡಬೇಕು ಅಂತ ಬಂದು ಹಗಲಿರುಳು ಶ್ರಮಪಟ್ಟು ಈ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ DD ಶರ್ಮರು, ದೇವವ್ರತ ಶರ್ಮರು, ನನಗೆ ಮುಂಚಿಂದಲೂ ಪರಿಚಯ. ಭೂಮಿಯನ್ನು ದಾನ ಮಾಡಿದ್ದಾರೆ ಅವರು ಒಂದು ರೀತಿ ಸಂತರವರು. ವೇಷ ಬಿಳಿ ಬಟ್ಟೆ, ಅದರ ಒಳಗಡೆಗಿರುವ ಸಂತರವರು. ಅಂತಹ ಮಹನೀಯರು ಎಷ್ಟೋ ಜನ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಾ ಇವೆ. ಎಷ್ಟೋ ಜನ ಧನ ಸಹಾಯ ಮಾಡ್ತಾ ಇದ್ದಾರೆ. ಕೆಲವರು ಪ್ರತ್ಯಕ್ಷವಾಗಿ ನಿಂತು ಈ ಒಂದು ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಹರಿಗುರುಗಳ ಪೂರ್ಣ ಆಶೀರ್ವಾದ ಸಿಗಲಿ. ಅವರೆಲ್ಲರ ಕಷ್ಟ ನಿವೃತ್ತಿಯಾಗಿ ಇಷ್ಟ ಪ್ರಾಪ್ತಿಯಾಗಲಿ. ಅದರಲ್ಲಿಯೂ ವಿಶೇಷವಾಗಿ ಅಭ್ಯುದಯ ನಿಶ್ರೇಯಸ್ ಪ್ರಾಪ್ತಿಯಾಗಲಿ, ಅಧ್ಯಾತ್ಮ ಪ್ರಗತಿ ಉಂಟಾಗಲಿ ಎಂಬುದಾಗಿ ನಾನು ಗುರು ಪರಂಪರೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸಮಯ ಸ್ವಲ್ಪವೇ ಇದೆ, ಇನ್ನು ಗುರುಗಳು ಮಾತಾಡಲಿಕ್ಕೆ ಇದ್ದಾರೆ. ಅದರ ಮಧ್ಯದಲ್ಲಿ ಒಂದೆರಡು ಮಾತನ್ನು ನಾನು ವೇದದ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ವೇದ ಎಂಬ ಶಬ್ದ ಸಂಸ್ಕೃತದ 4 ಧಾತುಗಳಿಂದ ಹುಟ್ಟುಕೊಂಡಿದೆ. ಅದಕ್ಕೊಂದು ಶ್ಲೋಕ ಇದೆ. ಸತ್ತಾಯಾಂ ವಿದ್ಯತೆ ಜ್ಞಾನೇ ವೇತ್ತಿ ವಿಂತೆ ವಿಚಾರಣೆ ವಿಂದತೆ ವಿಂದತಿ ಪ್ರಾಪ್ತೋ ರೂಪಭೇದ ವಿದೇ ಸ್ಮೃತಃ ಅಂತ ಒಂದು ಶ್ಲೋಕ. ವಿದ್ ಎನ್ನುವಂತಹ ಧಾತು 4ನೇ ಗಣದಲ್ಲಿ ದಿವಾದಿಗಣ ಅಂತ ಹೇಳ್ತಾರೆ, ಅದರಲ್ಲಿಯೂ ಬರ್ತದೆ. ಸಂಸ್ಕೃತದ 2000 ಧಾತುಗಳನ್ನು 10 ಗಣಗಳಲ್ಲಿ ವಿಭಾಗ ಮಾಡಿದ್ದಾರೆ. ನೀವೆಲ್ಲ ಸಂಸ್ಕೃತ ವಿದ್ಯಾರ್ಥಿಗಳಿದ್ದೀರಿ. 4ನೇ ಗಣಕ್ಕೆ ದಿವಾದಿಗಣ ಅಂತ ಹೇಳ್ತಾರೆ. ಅದರಲ್ಲಿ ವಿದ್ ಧಾತು ಬರುತ್ತೆ. ಅಲ್ಲಿ ಅರ್ಥ ಏನು? ಸತ್ತಾಯಾಮ್ ಅಂತ ಅರ್ಥ. ವಿದ್ ಅಂದರೆ ಸತ್ತಾಯಾಮ್, ವಿದ್ಯತೆ ವಿದ್ಯೇತೆ ವಿದ್ಯಂತೆ ಅನ್ನುವ ರೂಪವನ್ನು ಪಡೆದುಕೊಳ್ಳುತ್ತದೆ. ಇರುವುದು ಅಂತ ಅರ್ಥ. ಸತ್ತ ಅಂದರೆ ಇರುವಿಕೆ ಅಂತ. ಹಾಗಾದರೆ ವೇದ ಎಂಬ ಶಬ್ದಕ್ಕೆ ಅರ್ಥ ಏನು? ವಿದ್ಯತೆ ಇತಿ ವೇದ ಅಂತ ಅರ್ಥ ಆಗ್ತದೆ. ಯಾವುದು ನಿತ್ಯವಾಗಿ ಇದೆಯೋ, ಯಾವಾಗಲೂ ಇದೆಯೋ ಅದೇ ವೇದ ಅಂತ. ಅದಕ್ಕೆ ನಾಶ ಇಲ್ಲ. ಅಧ್ಯಾಪಕರು ಹೇಳಿದರು, ನರಸಿಂಹ ಭಟ್ಟರು, ಭಗವಂತನ ಉಸಿರು ಎಂಬುದಾಗಿ. ಈ ಮಾತು ಬರುವುದು ಬೃಹದಾರಣ್ಯಕ ಉಪನಿಷತ್ನಲ್ಲಿ.
ಅಸ್ಯ ಮಹತೋಭೂತಸ್ಯ ನಿಶ್ವತಿ ಸಮೇತತ್ ಋಗ್ವೇದೋ ಯಜುರ್ವೇದ ಸಾಮವೇದ ಹೀಗೆ ಬರ್ತದೆ. ಮಹತೋಭೂತ ಅಂದರೆ ಪರಬ್ರಹ್ಮ, ಆ ಪರಮಾತ್ಮನ ಉಸಿರಿನ ಹಾಗೆ ಪ್ರಕಟವಾದದ್ದು ವೇದ ಎಂಬುದಾಗಿ ವೇದವೇ ಹೇಳುತ್ತೆ. ಆದ್ದರಿಂದ ಅದಕ್ಕೆ ನಾಶ ಇಲ್ಲ. ಉಸಿರು ಹೊರಗಡೆ ಹೋಗುತ್ತೆ, ಒಳಗಡೆ ಹೋಗುತ್ತೆ, ವ್ಯಕ್ತವಾಗತ್ತೆ, ಅವ್ಯಕ್ತವಾಗತ್ತೆ. ಹಾಗೆ ವೇದ ಅನ್ನೋದು ಪ್ರಕಟವಾಗುತ್ತೆ ಮತ್ತು ಅವ್ಯಕ್ತ ಸ್ಥಿತಿಗೆ ಹೋಗ್ತದೆ, ನಾಶವಾಗೋದಿಲ್ಲ ಅದು. ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖನು ಸೃಷ್ಟಿಯಾದ ಮೇಲೆ ಭಗವಂತನು ಅವನ ತಲೆಯಲ್ಲಿ ವೇದಗಳನ್ನು ಹೊಳೆಯಿಸ್ತಾನಂತೆ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಸೃಷ್ಟಿಯ ಆರಂಭದಲ್ಲಿ ಪುರಾಣದ ಭಾಷೆಗೆ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ, ಉಪನಿಷತ್ನಲ್ಲಿ ಹಿರಣ್ಯಗರ್ಭ ಅಂತ ಹೇಳ್ತಾರೆ. ಅವನ ಸೃಷ್ಟಿಯಾದ ಮೇಲೆ ಅವನ ಅಂತಃಕರಣದಲ್ಲಿ ವೇದವನ್ನು ಸ್ಫುರಿಸ್ತಾನೆ. ಅದಕ್ಕೆ ಅವನಿಗೆ 4 ತಲೆ. ಪುರಾಣದ ಬ್ರಹ್ಮನಿಗೆ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ಮುಖದಲ್ಲಿ 4 ವೇದಗಳನ್ನು ಹೇಳಿದವನು. ಆದ್ದರಿಂದ ವೇದ ಶಾಶ್ವತವಾದಂತಹ ಸತ್ಯಗಳ ಕುರಿತಾಗಿ ಮಾತನಾಡುತ್ತದೆ. ಅದಕ್ಕೆ ಇನ್ನೊಂದು ಬಹಳ ಚಂದ ಕಾರಣ ಹೇಳಿದು. ವೇದಗಳನ್ನೆಲ್ಲ ನೀವು ಸಾರವಾಗಿ ತೆಗೆದುಕೊಂಡು ಪ್ರಣವವಾಗ್ತದೆ ಅಂತ. ಪ್ರಣವಕ್ಕೆ ಅನಾಹತನಾದ ಅಂತ ಒಂದು ಶಬ್ದ ಇದೆ. ಆಹತ ಶಬ್ದ, ಅನಾಹತ ಶಬ್ದ ಅಂತ 2 ರೀತಿ ಶಬ್ದಗಳು. ಆಹತ ಅಂದರೆ 2 ವಸ್ತುಗಳನ್ನು ಬಡಿದಾಗ ಬರುತ್ತಲ್ಲ, ಅದು ಆಹತ. ಚಪ್ಪಾಳೆ ಆಹತ, ತಾಳದಿಂದ ಬರೋದು, ಮೃದಂಗದಿಂದ ಬರೋದು, ತಬಲಾದಿಂದ, ಹಾರ್ಮೋನಿಯಂ, ಈ ಎಲ್ಲ ಶಬ್ದಗಳು ಬಾಯಿಂದ ಮಾತನಾಡುವುದು ಕೂಡ ಆಹತ ಶಬ್ದವೇ. ಯಾಕೆ? ತಾಲು ಮುಂತಾದ ಜಾಗಗಳಿಗೆ ನಾಲಿಗೆ ಹೊಡೆಯುತ್ತೆ, ಅದರಿಂದ ಹುಟ್ಟುತ್ತೆ ಶಬ್ದ. ಆದರೆ ಒಂದು ಶಬ್ದ ಇದೆ, ಅದು ಹೊಡೆದದ್ರಿಂದ ಹುಟ್ಟೋದಿಲ್ಲ, ಯಾವಾಗಲೂ ಇರ್ತದೆ. ಅದಕ್ಕೆ ಅನಾಹತ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಪ್ರಶಾಂತವಾದರೆ ಒಳಗಡೆಯಿಂದ ಆ ಅನಾಹತನಾದ ಕೇಳಿಸುತ್ತೆ. ಅದಕ್ಕೆ ಪ್ರಣವ ಅಥವಾ ಓಂಕಾರ ಅಂತ ಹೇಳ್ತಾರೆ. ಈ ಸೃಷ್ಟಿಯಲ್ಲೆಲ್ಲ ಅದು ಈಗಲೂ ತುಂಬಿಕೊಂಡಿದೆ. ಆದರೆ ನಮ್ಮ ಗದ್ದಲ ಜಾಸ್ತಿ ಆಗಿರೋದ್ರಿಂದ ನಮಗೆ ಕೇಳಿಸ್ತಾ ಇಲ್ಲ ಅಷ್ಟೆ. ನಾವು ಸ್ವಲ್ಪ ಸೈಲೆಂಟ್ ಆದರೆ, ನಾವು ಶಾಂತರಾದರೆ ಆ ಓಂಕಾರನಾದ ಕೇಳಿಸುತ್ತೆ, ಯೋಗಿಗಳಿಗೆ ಕೇಳಿಸ್ತದಂತೆ. ಆದ್ದರಿಂದ ಈ ವೇದವೆಲ್ಲವೂ ಓಂಕಾರ ರೂಪದಲ್ಲಿರುವುದರಿಂದ, ಓಂಕಾರವು ಶಾಶ್ವತವಾಗಿರುವುದರಿಂದ ಇದು ಶಾಶ್ವತ ಎಂಬ ಅರ್ಥವನ್ನು ಹೇಳಿದರು. ಅದು ಭಗವಂತನ ಉಸಿರಿನ ಹಾಗೆ ಅತ್ಯಂತ ಸಹಜವಾಗಿರುವುದರಿಂದ ವೇದಗಳಿಗೆ ನಷ್ಟ ಇಲ್ಲ. ಆದರೆ ನಾವು ಬರೆದಂತಹ ಗ್ರಂಥಗಳು, ಮತ್ತೊಂದು ಪುಸ್ತಕಗಳು, ಅದು ನಾಶ ಆಗ್ತದೆ. ಯಾಕೆ? ಅದಕ್ಕೆ ಪುರುಷನಿಂದ ಉಂಟಾದದ್ದು ಒಂದು ಪೌರುಷೇಯಾಹ ಅಂತ ಹೇಳ್ತಾರೆ. ವೇದಕ್ಕೆ ಏನು ಹೇಳ್ತಾರೆ? ಅಪೌರುಷೇಯಾಹ ವೇದಾಹ. ವೇದಾಹ ನಿತ್ಯಾಹ, ನಿತ್ಯವಾಗಿರತಕ್ಕಂತಹ ಅಪೌರುಷೇಯ ಗ್ರಂಥರಾಶಿ ಅದು. ಮನುಷ್ಯ ಬರೆದಂತಹ ಗ್ರಂಥಗಳಲ್ಲಿ 4 ದೋಷ ಇರ್ತದೆ. ಒಂದು ಭ್ರಮೆ ಇರ್ತದೆ, ಇನ್ನೊಂದು ಪ್ರಮಾದ ಇರ್ತದೆ, ಮತ್ತು 3ನೇದು ವಿಪ್ರಲಿಪ್ಸ ಅಂತ ಹೇಳ್ತಾರೆ, 4ನೇದು ಕರ್ಣ ಅಪಾಟವ ಅಂತ 4 ದೋಷಗಳಿಂದ ಕೂಡಿರ್ತದೆ. ಈಗ ನಾನೇನೋ ಒಂದು ಪುಸ್ತಕ ಬರೀಲಿಕ್ಕೆ ಹೊರಟನಪ್ಪ, ಅದು ಭ್ರಮೆಯಿಂದ ನನಗೆ ಕಂಡಿರ್ಬೋದು. ಯಾವುದೋ ಒಂದು ಸಂಗತಿ ನನಗೆ ಕಾಣೋದು ಅದು ಸತ್ಯವಾಗಿರಲಿಕ್ಕಿಲ್ಲ, ಭ್ರಮೆ ಉಂಟಾಗಿರ್ಬೋದು. ಅಥವಾ ಪ್ರಮಾದದಿಂದ ದೋಷಪೂರ್ಣವಾಗಿ ನಾನು ಅದನ್ನು ಕಂಡಿರಬಹುದು. ಅಥವಾ ವಿಪ್ರಲಿಪ್ಸ ಅಂತ ಹೇಳಿದರೆ ಉದ್ದೇಶಪೂರ್ವಕ, ದುರುದ್ದೇಶಪೂರ್ವಕವಾಗಿ ಬರೆಯೋದು. ಎಷ್ಟೋ ಪುಸ್ತಕಗಳು ಹಾಗೂ ಇರುತ್ತೆ. ಇದೊಂದು ಕರ್ಣ ಅಪಾಟವ. ನಮ್ಮ ಕರ್ಣಗಳಿಗೆ ಒಂದೇ ಒಂದು ಲಿಮಿಟೇಷನ್ ಇದೆ. ಅತಿ ಹತ್ತಿರ ಬಂದರೂ ಕಾಣಲ್ಲ, ಅತಿ ದೂರ ಹೋದರೂ ಕಾಣಲ್ಲ. ಆದ್ದರಿಂದ ಮನುಷ್ಯ ನಿರ್ಮಾಣ ಮಾಡಿದ ಗ್ರಂಥಗಳಲ್ಲಿ ದೋಷ ಇರ್ತದೆ. ಆದರೆ ವೇದಗಳಲ್ಲಿ ಯಾವ ದೋಷವೂ ಇಲ್ಲ. ಅದು ಶಾಶ್ವತವಾದ ಸತ್ಯವನ್ನು ಹೇಳ್ತವೆ. ಅದರಿಂದ ಯಾರೋ ಒಬ್ಬರು ಹೇಳ್ತಾ ಇದ್ರು, ನೋಡಿ ನಮ್ಮ ಮತಗಳಿಗೆಲ್ಲ ಅಪ್ಪ ಅಮ್ಮ ಇದ್ದಾರೆ, ಸೃಷ್ಟಿಸಿದವರು ಇದ್ದಾರೆ, ನಿಮ್ಮ ಸನಾತನ ಧರ್ಮಕ್ಕೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿದ್ರಂತೆ. ಸನಾತನ ಧರ್ಮಕ್ಕೆ ಹುಟ್ಟಿ ಇಲ್ಲ ಅನ್ನೋದು ಅವರಿಗೆ ವ್ಯಂಗ್ಯ ಮಾಡೋ ವಿಷಯ. ಆದರೆ ನಿಜವಾಗಿ ನೋಡಿದರೆ ಅದೇ ಹೆಮ್ಮೆಯ ವಿಷಯ. ಸನಾತನ ಧರ್ಮಕ್ಕೆ ಹುಟ್ಟಿಲ್ಲ, ಸನಾತನ ಧರ್ಮಕ್ಕೆ ಹುಟ್ಟಿಲ್ಲದೆ ಇರೋದ್ರಿಂದ ಅದಕ್ಕೆ ಸಾವು ಇಲ್ಲ. ಯಾವುದಕ್ಕೂ ಹುಟ್ಟಿದೆಯೋ ಅದು ಸಾಯತ್ತೆ, ಅದು ಪ್ರಕೃತಿಯ ನಿಯಮ. ಸನಾತನ ಎಂಬ ಶಬ್ದಕ್ಕೆ ಸನಾ ಎನ್ನುವ ಅವ್ಯಯಕ್ಕೆ ಅರ್ಥ ಸದಾ ಅಂತ ಅರ್ಥ. ಸದಾತನ, ಸನಾ ಆತನೋತಿ, ಸದಾ ಆತನೋತಿ ಇತಿ ಸನಾತನಃ. ಹಿಂದೂ, ಇಂದು, ಮುಂದು ಎಂದೆಂದೂ ಇರುವ ಶಾಶ್ವತ ಸತ್ಯಗಳನ್ನು ವೇದಗಳು ಹೇಳುತ್ತವೆ.
ಆದ್ದರಿಂದಾಗಿ ವೇದಕ್ಕೆ ವೇದ ಎಂಬ ವಿದ್ಯತೆ ಇತಿ ವೇದ, ಶಾಶ್ವತ ಸತ್ಯಗಳನ್ನು ಅದು ಹೇಳುತ್ತೆ, ಆದ್ದರಿಂದ ವೇದ ಮೊದಲನೇ ಅರ್ಥ. ಸಮಯ ಆಗಿದೆ, ನಾನು 4 ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೇನೆ. ಎರಡನೇದು ಜ್ಞಾನೇ ವೇತ್ತಿ ಅಂತ. ಈ ಶ್ಲೋಕ ನೀವು ಬರೆದಿಟ್ಕೊಂಡು ನೆನಪಲ್ಲಿಟ್ಕೊಳ್ಬೇಕು. ವೇದ ಶಬ್ದದ ಅರ್ಥವನ್ನು ಹೇಳುವಂತಹ ಶ್ಲೋಕ ಇದು. ವೇತ್ತಿ ಅನ್ನುವಂತಹ ಅರ್ಥದಿಂದ ವೇದ ಅಂತ ಬರ್ತದೆ. ವೇತ್ತಿ ಅಂದರೆ ಜ್ಞಾನ ಅಂತ ಅರ್ಥ. ಇದು ಎರಡನೆಯ ಗಣವಾಗಿರತಕ್ಕಂತಹ ಅದಾದಿಗಣದಿಂದ ಬರ್ತದೆ. ವೇತ್ತಿ ವಿತ್ತಃ ವಿಂದತಿ ಎನ್ನುವುದು ಶಬ್ದರೂಪ. ವಿದ್ ಜ್ಞಾನೇ ಎನ್ನುವ ಧಾತು. ವೇತ್ತಿ ಇತಿ ವೇದ, ಅನೇನ ಪರಬ್ರಹ್ಮ ವೇತ್ತಿ. ಇದರಿಂದ ಪರಬ್ರಹ್ಮನನ್ನು ನಾವು ಅರಿತೇವೆ, ಆದ್ದರಿಂದ ವೇದ ಅಂತ. ಯಾವುದರಿಂದ ಪರಬ್ರಹ್ಮನನ್ನು ಅರಿತೇವೋ ಆ ಗ್ರಂಥರಾಶಿಗೆ ಹೆಸರು ವೇದ. ನೋಡಿ ಎಷ್ಟು ಚೆನ್ನಾಗಿದೆ. ಸಂಹಿತಾ ಯಾಗ ಆಯಿತು, ವೃಕ್ ಸಂಹಿತಾ ಯಾಗ ಆಯಿತು, ಯಜುಸ್ ಸಂಹಿತಾ ಯಾಗ ಆಯಿತು, ಆಮೇಲೆ ಸಾಮ ಸಂಹಿತೆ ಆಯಿತು. ಹೀಗೆ ಸಂಹಿತಾ ಯಾಗಗಳಂತ ಆಗುವಾಗ ಇಲ್ಲಿ ಸಂಹಿತೆಯ ಒಂದೊಂದು ಮಂತ್ರಕ್ಕೂ ಆಹುತಿಯನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ, ಬಹಳ ಸುಂದರವಾದಂತಹ ಒಂದು ಪ್ರಕ್ರಿಯೆ. ಈ ಸಂಹಿತಾ ಯಾಗಗಳು ಮತ್ತೆ ಮತ್ತೆ ಆಗಬೇಕು. 2 ಕೆಲಸ ಮತ್ತೆ ಮತ್ತೆ ಆಗಬೇಕು. ಒಂದು, ಸಂಪೂರ್ಣ ವೇದ ಪಾರಾಯಣ ಮನೆಯಲ್ಲಿ ಮಾಡಿಸಬೇಕು. ಇನ್ನೊಂದು, ಈ ಸಂಹಿತಾ ಯಾಗಗಳನ್ನು ಮಾಡಿಸಬೇಕು. ಯಾಕೆ ಅಂತ ಕೇಳಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೆಲವೊಂದಿಷ್ಟು ವೇದ ಮಂತ್ರಗಳ ಅಷ್ಟೇ ವಿನಿಯೋಗ ಇರ್ತದೆ. ಈ ಉಪನಯನವೋ, ವಿವಾಹವೋ, ಗೃಹ ಪ್ರವೇಶವೋ, ಷೋಡಶ ಸಂಸ್ಕಾರಗಳೋ ಅಥವಾ ಯಾವುದೋ ಒಂದು ಯಾಗವೋ, ಒಂದಿಷ್ಟು ಮಂತ್ರ ಭಾಗಕ್ಕಷ್ಟೇ ಅದು ಕೆಲಸ ಇರ್ತದೆ. ಅಲ್ಲಿ ಬೇರೆ ಎಲ್ಲ ಮಂತ್ರಗಳನ್ನು ಬಳಸೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಪುಸ್ತಕ ಮಾಡಿಬಿಡಿದೆ, ಕಾಲೋಚಿತ ಪ್ರಯೋಗ ಅಂತ. ಮಂತ್ರ ಕಾಲೋಚಿತ ಪ್ರಯೋಗ ಅಂದ್ರೇನು? ಮುಖ್ಯವಾದ ಮಂತ್ರಗಳನ್ನಷ್ಟೇ ಸಂಗ್ರಹಿಸಿ ಇಟ್ಟಿದ್ದಾರೆ. ಯಾಕೆ? ಅಷ್ಟು ಕಲ್ತ್ರೆ ಸಾಕು, ಪೌರೋಹಿತ್ಯ ಮಾಡಿದ್ರೆ ಸಾಕು. ಇದು ತಾನೇ ಬೇಕಾಗಿರೋದು, ಅಷ್ಟು ಕಲ್ತ್ರೆ ಸಾಕು, ಮತ್ತು ಉಳಿದದೆಲ್ಲ ಯಾಕೆ ಅಂತ. ಅದಕ್ಕೆ ಒಬ್ಬರು ಹಿರಿಯರು ಹೇಳ್ತಾ ಇದ್ರು, 2 ಕಾರಣಗಳಿಂದ ಗುರುಕುಲ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನಪ್ಪ ಅಂದರೆ, ಪೌರೋಹಿತ್ಯ ಆಸಕ್ತಿ, ವಿದ್ಯಾರ್ಥಿಗಳಿಗೆ ಪೌರೋಹಿತ್ಯದಲ್ಲಿ ಆಸಕ್ತಿ, ಅರ್ಥರಹಿತವಾದ ಅಧ್ಯಯನ, ಇದೆರಡೂ ಗುರುಕುಲದ ಕೊರತೆಗಳು ಎಂಬುದಾಗಿ ಹೇಳ್ತಾ ಇದ್ರು. ಆದ್ದರಿಂದ ನೀವು ಯಾರೂ ಕೂಡ ಸಂಪಾದನೆ ಸುದ್ದಿಗೆ ಹೋಗಬೇಡಿ. ಯಾವಾಗ ಇದು ಬಂತು, ಸರಸ್ವತಿ ಹೋಗ್ತಾಳೆ ದೂರ. ಆದ್ದರಿಂದ ಕಾಲೋಚಿತ ಪ್ರಯೋಗಗಳನ್ನಷ್ಟೇ ಅಧ್ಯಯನ ಮಾಡ್ತಿಲ್ಲ, ನೀವೆಲ್ಲ ಮಂತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದೀರಿ. ತೈತ್ರಿಯ ಶಾಖೆಯ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಹಾಗೆ ಸಾಮವೇದದ ರಾಮಾಯಣೀಯ ಶಾಖೆಯ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳು ಪಾಠ ಆಗತ್ತೆ ಅಂತ ಭಾವಿಸ್ತೇನೆ. ಸಮಗ್ರ ವೇದವನ್ನು ನೀವೇನು ಅಧ್ಯಯನ ಮಾಡ್ತೀರಿ, ಅದನ್ನು ಉಳಿಸಿಕೊಳ್ಳೋದಿಕ್ಕೆ ಈ ಸಂಹಿತಾ ಯಾಗ ಸಹಾಯ ಆಗ್ತದೆ. ಸಂಹಿತಾ ಮಂತ್ರಗಳು, ಪ್ರತಿಯೊಂದು ಮಂತ್ರದಿಂದಲೂ ಆಹುತಿ ಕೊಡ್ತಕ್ಕಂತಹ ಪ್ರಕ್ರಿಯೆ ಸಂಹಿತಾ ಯಾಗ ಅಂತ. ಇದು ರಕ್ಷಣೆಯಾಗಬೇಕು. ಆಗ ಒಬ್ಬರು ಪ್ರಶ್ನೆ ಕೇಳಿದರು, ಸ್ವಾಮಿ, ಸಂಹಿತೆಯಲ್ಲಿ ಬೇರೆ ಬೇರೆ ದೇವತೆಗಳೆಲ್ಲ ಹೆಸರು ಬರ್ತದಲ್ಲ, ಬೇರೆ ಬೇರೆ ಮಂತ್ರಗಳ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಇರ್ತದೆ, ಅದು ಆಹುತಿ ಕೊಡೋದು ಒಂದೇ ಅಗ್ನಿಯಲ್ಲಿ ಆಹುತಿ ಕೊಡುವುದು ಅಂತ ಏನು ಅರ್ಥ ಅಂತ ಕೇಳಿದರು. ನಾನು ಹೇಳಿದೆ, ಇಡೀ ವೇದಗಳು, ಎಲ್ಲ ಮಂತ್ರಗಳು ಏನು ಹೇಳ್ತಾ ಇವೆ ಗೊತ್ತಿದೆಯಾ? ಸರ್ವೇ ವೇದ ಯತ್ಪದಮಾಮನಂತಿ. ಕಠೋಪನಿಷತ್ತು. ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಕೃಷ್ಣ ಏನು ಹೇಳ್ತಾನೆ? ಯದಕ್ಷರೋ ವೇದವಿದೋ ವದಂತಿ. ವೇದವಿದ, ವೇದಾರ್ಥಜ್ಞ ಅಂತ ಶಂಕರರ ಭಾಷ್ಯದಲ್ಲಿ ಬರೀತಾರೆ. ವೇದದ ಅರ್ಥವನ್ನು ತಿಳಿದವರು ಏನು ಹೇಳ್ತಾರೆ? ಸಕಲ ವೇದಗಳು ಆ ಪರಬ್ರಹ್ಮನನ್ನೇ ಹೊಗಳ್ತಾ ಇವೆ ಅಂತ. ನೀವು ವೇದದ ಯಾವುದೇ ಮಂತ್ರವನ್ನು ತೆಗೆದುಕೊಳ್ಳಿ, ಅದು ಅಗ್ನಿ, ಇಂದ್ರ, ವರುಣ, ಪ್ರಜಾಪತಿ, ಯಾವ ಮಂತ್ರಗಳಿದ್ದರೂ ಕೂಡ ಅದೆಲ್ಲವೂ ಅಂತಿಮವಾಗಿ ಪರಬ್ರಹ್ಮನ ಕುರಿತಾಗಿಯೇ ಹೇಳ್ತಾ ಇದೆ. ಭಗವದ್ಗೀತೆಯ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾನೆ? ವೇದೈಹಿ ಸರ್ವೈಹಿ ಅಹಮೇವ ವೇದ್ಯಃ. ಎಲ್ಲ ವೇದ ಮಂತ್ರಗಳಿಂದ ನನ್ನನ್ನೇ ಅರಿಯಬೇಕು ಎಂಬುದಾಗಿ ಕರೀತಾನೆ. ಅದರ ಅರ್ಥ ಏನು? ವೇದ ಮಂತ್ರಗಳು ಒಟ್ಟಾರೆಯಾಗಿ ಹೊಗಳುವುದು ಒಬ್ಬ ಪರಮಾತ್ಮನನ್ನು ಮಾತ್ರ. ಹಾಗಾದರೆ ಇಂದ್ರ, ಅಗ್ನಿ ಮುಂತಾದ ದೇವತೆಗಳೆಲ್ಲ ಯಾರು? ಅವನ ಅಂಶಗಳೇ. ಸೂರ್ಯ ಮತ್ತು ಸೂರ್ಯನ ಕಿರಣಗಳಿದ್ದ ಹಾಗೆ, ಕಿರಣಗಳು ಸೂರ್ಯನಿಗಿಂತ ಭಿನ್ನವೇ? ಸೂರ್ಯನದೇ ಅಂಶ ಅದು.
ಆದ್ದರಿಂದ ದೇವತೆಗಳನ್ನು ಸ್ತುತಿಸುವ ಮೂಲಕವಾಗಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಹೊಗಳುವುದರಿಂದ ಎಲ್ಲ ಮಂತ್ರಗಳಿಂದ ಪರಮಾತ್ಮನಿಗೆ ಆಹುತಿಯನ್ನು ಕೊಟ್ಟಿದ್ದಾರೆ ಈ ಸಂಹಿತಾಯಾಗದ ಮೂಲಕವಾಗಿ. ಇನ್ನೊಂದು ಬಹಳ ಪ್ರಸಿದ್ಧವಾದ ಮಂತ್ರ ಇದೆ, ಋಗ್ವೇದ ಮತ್ತು ಶ್ವೇತಾಶ್ವತರ ಎರಡೂ ಕಡೆಯಲ್ಲಿ ಬರುತ್ತೆ. ರುಚೋ ಅಕ್ಷರೇ ಪರಮೇ ವ್ಯೋಮನ್, ಆಮೇಲೆ ಯಸ್ಮಿನ್ ದೇವ ಅಧಿ ವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಯ ಇತ್ತದ್ವಿದುಹುತ ಇಮೇ ಸಮಾಸತೆ ಅಂತ. ಅದರ ಮಂತ್ರ ಅರ್ಥ ಎಷ್ಟು ಚೆನ್ನಾಗಿದೆ. ಅಕ್ಷರೇ ಪರಮೇ ವ್ಯೋಮ್ನಿ, ಶ್ರೇಷ್ಠವಾದ ಆಕಾಶವಾದ ಆ ಪರಬ್ರಹ್ಮದಲ್ಲಿ ರುಚಃ ಅಂದರೆ ಮಂತ್ರಗಳು, ವಿಶ್ವೇ ದೇವಾಹ ಎಲ್ಲ ದೇವತೆಗಳು, ಅಧಿನಿಷೇಧು ಅವನಲ್ಲಿ ಅಡಗಿಕೊಂಡಿವೆ, ಅವನಲ್ಲಿ ನೆಲೆಸಿವೆ. ಯಾರಲ್ಲಿ? ಆ ಪರಬ್ರಹ್ಮನಲ್ಲಿ. ಆ ಪರಬ್ರಹ್ಮ ಎಲ್ಲಿದ್ದಾನೆ? ನಮ್ಮ ಹೃದಯ ಆಕಾಶದಲ್ಲಿ ಇದ್ದಾನೆ. ಶ್ರೇಷ್ಠವಾದ ಆಕಾಶ, ಹೃದಯಾಕಾಶದಲ್ಲಿ ಸಾಕ್ಷಿ ಸ್ವರೂಪದಲ್ಲಿ ಆ ಪರಮಾತ್ಮ ಇದ್ದಾನಲ್ಲ, ಅವನಲ್ಲಿ ಎಲ್ಲ ದೇವತೆಗಳು, ಎಲ್ಲ ಮಂತ್ರಗಳು ನಿಹಿತವಾಗಿವೆ ಅಂತ ಹೇಳುತ್ತೆ. ತನ್ನ ವೇದ ಕಿಂ ರುಚಾ ಕರಿಷ್ಯತಿ, ಅದನ್ನು ತಿಳ್ಕೊಳ್ಳದೆ ಬರೀ ಮಂತ್ರಗಳಿಂದೇನು ಅಂದರೆ ಅರ್ಥ, ಮಂತ್ರಗಳನ್ನು ಓದುವುದರ ಉದ್ದೇಶ ಆ ಪರಮಾತ್ಮನನ್ನು ಪಡೆದುಕೊಳ್ಳುವುದಕ್ಕಾಗಿ. ಆದ್ದರಿಂದ ನೇರವಾಗಿಯೋ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಎಲ್ಲ ಮಂತ್ರಗಳು ಕೂಡ ಪರಮಾತ್ಮನನ್ನೇ ಹೊಗಳ್ತಾ ಇವೆ. ಆದ ಕಾರಣ ವೇತ್ತಿ ಇತಿ ವೇದ, ವೇತ್ತಿ ಅನೇನ ಇತಿ ವೇದ ಅಂದರೆ ವೇದ ಅಂದರೆ ಜ್ಞಾನರಾಶಿ ಅಂತ. ಶಂಕರ ಭಗವತ್ಪಾದರು ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ, ಶಾಸ್ತ್ರ ಯೋನಿತ್ವಾತ್ ಎನ್ನುವಂತಹ ಒಂದು ಸೂತ್ರದಲ್ಲಿ. ಮಹತಃ ಋಗ್ವೇದಾದೇಹಿ ಶಾಸ್ತ್ರಸ್ಯ ಅನೇಕ ವಿದ್ಯಾಸ್ಥಾನೋಪಬ್ರಹ್ಮಿತಸ್ಯ ಪ್ರದೀಪವತ್ ಸರ್ವಾರ್ಥಾವದ್ಯೋತಿನಃ ಸರ್ವಜ್ಞಕಲ್ಪಸ್ಯ ಅಂತ ಹೇಳ್ತಾರೆ. ಜ್ಞಾನರಾಶಿ ಇದು ಎಂಬುದಾಗಿ ಲೌಕಿಕ ಪಾರಮಾರ್ಥಿಕವಾಗಿ ನಮಗೇನೇನು ಮಾಹಿತಿ ಬೇಕೋ ಎಲ್ಲ ವೇದಗಳಲ್ಲಿ ಅಡಗಿದೆ. ಆದ್ದರಿಂದ ವೇತ್ತಿ ಇತಿ ವೇದ. ಇನ್ನು ವಿಂತೆ ಇತಿ ವೇದ, ವಿಚಾರಣೆ. ವಿಂತೆ ಅಂದರೆ ವಿಚಾರ ಮಾಡೋದು ಅಂತ. ಆದ್ದರಿಂದ ವೇದದಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಹಾಗೂ ಅಥಾತೋ ಬ್ರಹ್ಮ ಜಿಜ್ಞಾಸ ಎರಡೂ ಇದೆ. ಧರ್ಮದ ಜಿಜ್ಞಾಸೆಯೂ ಇದೆ, ಬ್ರಹ್ಮದ ಜಿಜ್ಞಾಸೆಯೂ ಇದೆ. ಅದಕ್ಕೆ ಮೀಮಾಂಸಾ ಅಂತಲೂ ಕೂಡ ಕರೀತಾರೆ. ವಿಚಾರ ಮಾಡುವುದು, ಪೂಜಿತ ವಿಚಾರ ಅಂತ ಅರ್ಥ. ಧರ್ಮ ಅಂದರೆ ಏನು ಅಂತ, ನಮ್ಮ ಲೌಕಿಕ ಜೀವನ ಸಾರ್ಥಕವಾಗಬೇಕಾದ್ರೆ ನಾನು ಹೇಗೆ ಬದುಕಬೇಕು, ಪಾರಮಾರ್ಥಿಕ ಬದುಕು ಯಶಸ್ವಿ ಆಗಬೇಕಾದ್ರೆ ಹೇಗೆ ಬದುಕಬೇಕು, ಹೇಗೆ ಯೋಚನೆ ಮಾಡಬೇಕು, ಇದು ಎರಡನ್ನೂ ಒಳಗೊಂಡೋದ್ರಿಂದ ವೇದ ಅಂತ ಅರ್ಥ. ವಿಂತೆ ವಿಚಾರಣೆ. ಇನ್ನು ಉಭಯ ಪದ ಕೊನೆಯದು, ಅದು ಆರನೇದು ತುದಾದಿಗಣದಲ್ಲಿ ಬರತಕ್ಕಂಥದ್ದು. ವಿಂದತೆ ವಿಂದತಿ, ಅದಕ್ಕೆ ಅರ್ಥ ವಿದು ಪ್ರಾಪ್ತೇ, ಪ್ರಾಪ್ತಿ ಎಂಬ ಅರ್ಥದಲ್ಲಿ. ವೇದದಿಂದ ನಮಗೆ ಸಿಗುತ್ತೆ ಅಂತ. ಏನು ಸಿಗುತ್ತೆ? ಅವರು ಹೇಳಿದರು ಸಾಯಣ ಭಾಷೆಯಲ್ಲಿ ಬರತಕ್ಕಂತಹ ಮಾತು, ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥೋ ವೇದಯತಿ ಸ ವೇದ. ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವ ಚತುರ್ವಿಧ ಪುರುಷಾರ್ಥಗಳು ಸಿಗುತ್ತೆ ವೇದದಿಂದ. ಧರ್ಮ ಅರ್ಥ ಕಾಮವನ್ನು ತ್ರಿವರ್ಗ ಎಂಬುದಾಗಿ ಕರೀತಾರೆ, ಮೋಕ್ಷವನ್ನು ಅಪವರ್ಗ ಅಂತ ಕರೀತಾರೆ. ಮೋಕ್ಷಕ್ಕೆ ಮುಖ್ಯ ಪುರುಷಾರ್ಥ ಅಂತ ಹೇಳ್ತಾರೆ, ಈ ಧರ್ಮ ಅರ್ಥಕ್ಕೆ ಗೌಣ ಪುರುಷಾರ್ಥ ಅಂತ ಹೇಳ್ತಾರೆ. ಆದ್ದರಿಂದ ಧರ್ಮದ ಪರಮ ಪ್ರಯೋಜನವಾದಂತಹ ಅಭ್ಯುದಯ ಮತ್ತು ನಿಶ್ರೇಯಸ್. ಅಭ್ಯುದಯ ಅಂದ್ರೇನು? ಇಹಲೋಕದ ಸುಖ ಶಾಂತಿ ನೆಮ್ಮದಿ. ನಿಶ್ರೇಯಸ್ ಅಂದ್ರೇನು? ಪರಬ್ರಹ್ಮ ಪರಮಾತ್ಮನೊಟ್ಟಿಗೆ ಒಂದಾಗುವ ಮೋಕ್ಷ. ಇದು ಎರಡೂ ಸಿಗುವಂಥದ್ದು ಮೋಕ್ಷದಿಂದ, ಇದು ವೇದದಿಂದ. ಆದ್ದರಿಂದ ವಿದು ಪ್ರಾಪ್ತೇ ಎಂಬ ಅರ್ಥದಲ್ಲಿ, ವಿದು ಪ್ರಾಪ್ತವು ಎಂಬ ಅರ್ಥದಲ್ಲಿ ವೇದ ಎಂಬಂತಹ ಶಬ್ದ ಪ್ರಯೋಗ ಆಗಿದೆ. ಆದ್ದರಿಂದ ಪುರುಷಾರ್ಥಾನ್ ವಿಂದತಿ ಇತಿ ವೇದ. ಅಂತಹ ಶಾಶ್ವತವಾದ ಸತ್ಯವನ್ನು ತಿಳಿಸ್ತಕ್ಕಂತಹ ವೇದಗಳು ಒಂದು ಕಾಲದಲ್ಲಿ 1131 ಶಾಖೆಗಳಿದ್ದು. ಯಜುರ್ವೇದದ್ದು ಒಂದೇ 101 ಶಾಖೆ ಇತ್ತು. ಸಾಮವೇದದ್ದು 1000 ಶಾಖೆಗಳು, ಸಹಸ್ರವರ್ತ್ಮ ಸಾಮವೇದ. ಋಗ್ವೇದದ 21 ಶಾಖೆಗಳಿದ್ದು. ಅಥರ್ವಣ ವೇದದ 9 ಶಾಖೆಗಳಿದ್ದು. ಒಟ್ಟಿಗೆ ಸೇರಿಸಿದರೆ 1131 ಶಾಖೆಗಳು ಒಂದು ಕಾಲದಲ್ಲಿದ್ದು. ಇದನ್ನು ಪಾಣಿನಿ ಏನು ವ್ಯಾಕರಣ ಸೂತ್ರಕ್ಕೆ ಭಾಷ್ಯವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳು ಪಶ್ಪಶಾನ್ನಿಕ ಎನ್ನುವಂತಹ ಒಂದು ಭಾಗದಲ್ಲಿ ಇದನ್ನು ವರ್ಣಿಸ್ತಾರೆ. ವಿಷ್ಣು ಪುರಾಣದಲ್ಲಿ ಕೂಡ ಬರ್ತದೆ. ಇಷ್ಟು ಶಾಖೆಗಳು ನಮ್ಮ ದೇಶದಲ್ಲಿ ಇದ್ದವು. ಈಗ ಎಷ್ಟಿದೆ? 1131 ಶಾಖೆಗಳಲ್ಲಿ ಈ ಕಡೆ ಒಂದು ತೆಗಿರಿ, ಈ ಕಡೆ ಒಂದು ತೆಗಿರಿ, ಎಷ್ಟು ಉಳಿತದೆ?
13 ಶಾಖೆಗಳಿದೆ ಈಗ. ಅದರಲ್ಲಿ ಕೆಲವು ಪೂರ್ಣ ಪ್ರಮಾಣದಲ್ಲಿಲ್ಲ. ಋಗ್ವೇದದ 21ರಲ್ಲಿ 2 ಶಾಖೆ ಉಳಿದಿದೆ. ಶಾಕಲ ಶಾಖೆ, ಭಾಷ್ಕಲ ಶಾಖೆ, 2 ಶಾಖೆ. ಏನು ಋಗ್ವೇದದ್ದಾಯಿತು. ಯಜುರ್ವೇದದ್ದು ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2 ಉಂಟು. ಕೃಷ್ಣ ಯಜುರ್ವೇದದಲ್ಲಿ 86 ಶಾಖೆಗಳಿದ್ದವು. ಶುಕ್ಲ ಯಜುರ್ವೇದದಲ್ಲಿ 15 ಶಾಖೆಗಳಿದ್ದವು. ಒಟ್ಟು 101 ಶಾಖೆ. ಈಗ ಕೃಷ್ಣ ಯಜುರ್ವೇದದಲ್ಲಿ 4 ಶಾಖೆ ಇರೋದು. ಒಂದು ತೈತ್ತಿರೀಯ ಶಾಖೆ, ನೀವು ಓದ್ತಾ ಇರೋದು ತೈತ್ತಿರಿ, ಕೃಷ್ಣ ಯಜುರ್ವೇದದ ತೈತ್ತಿರೀಯ ಶಾಖೆ. ಇನ್ನೊಂದು ಕಠ ಶಾಖೆ, ಮೈತ್ರಾಯಣಿ ಶಾಖೆ, ಕಾಪಿಷ್ಠಲ ಕಠ ಅಂತ. ಅದೆಲ್ಲ ಪುಸ್ತಕದಲ್ಲಿದೆ ಕಾಣಿಸುತ್ತೆ. ಗುಜರಾತ್ ಆ ಕಡೆ ಎಲ್ಲ ಇರಬಹುದೇನೋ ಗೊತ್ತಿಲ್ಲ ನನಗೆ. ನಮ್ಮ ಭಾಗದಲ್ಲಿ ಇರೋದು ಮಾತ್ರ ತೈತ್ತಿರೀಯ ಶಾಖೆ ಮಾತ್ರ. ಈ 4 ಪುಸ್ತಕದಲ್ಲಿದೆ. ಮತ್ತು ಉಳಿದ 86 ಉಳಿದವೆಲ್ಲ ಎಲ್ಲೋಯ್ತು ಗೊತ್ತಿಲ್ಲ ಸ್ವಾಮಿ. ಇನ್ನು ಶುಕ್ಲ ಯಜುರ್ವೇದದಲ್ಲಿ 15 ಶಾಖೆಯಲ್ಲಿ 2 ಉಳಿದಿದೆ. ಕಾಣ್ವ, ಮಾಧ್ಯಂದಿನ ಅಂತ. ಉತ್ತರ ಭಾರತದಲ್ಲೆಲ್ಲ ಹೋದರೆ ಮಾಧ್ಯಂದಿನ ಶಾಖೆ ಹೇಳ್ತಾರೆ. ಇನ್ನು ಸಾಮವೇದಕ್ಕೆ 1000 ಶಾಖೆಗಳಿತ್ತಂತೆ. ಸಹಸ್ರ ವರ್ತ್ಮ ಅಂದರೆ ದಾರಿ, ಶಾಖೆಗಳು ಅಂತ ಅರ್ಥ. ಸಹಸ್ರ ವರ್ತ್ಮ ಸಾಮವೇದ ಎಷ್ಟಿದೆ? 3. ಕೌಥುಮ, ರಾಣಾಯಣೀಯ, ಜೈಮಿನೀಯ ಅಂತ 3 ಶಾಖೆಗಳಿವೆ. ಇನ್ನು ನವಧಾ ಅಥರ್ವಣ ವೇದ, 9 ಶಾಖೆಗಳಿದ್ದ ಅಥರ್ವಣ ವೇದದಲ್ಲಿ 2 ಇದೆ. ಒಂದು ಪಿಪ್ಪಲಾದ, ಇನ್ನೊಂದು ಶೌನಕೀಯ ಅಂತ. ಒಟ್ಟು 13 ಶಾಖೆಗಳು ಹೆಸರಿನಲ್ಲಿದೆ. ಒಂದು 10 ಶಾಖೆ ಚೆನ್ನಾಗಿ ಬಳಕೆಯಲ್ಲಿದೆ, ಅಭ್ಯಾಸದಲ್ಲಿದೆ. ಆ ಉಳಿದಿರೋ 10 ಶಾಖೆಯನ್ನಾದರೂ ನಾವು ಕಾಪಾಡಿಕೊಳ್ಳಬೇಕು. ಈ ಜಗತ್ತಿನ ಅತ್ಯಂತ ಪ್ರಾಚೀನವಾದಂತಹ ಜ್ಞಾನರಾಶಿ ಏನಾದರೂ ಇದ್ದರೆ ವೇದಗಳು. ಸ್ವಾಮಿ ವಿವೇಕಾನಂದರಿಗೆ ಒಂದು ಸಲ ಒಬ್ಬರು ಕೇಳ್ತಾರೆ, ಸ್ವಾಮಿ ನೀವು ಕೇಳ್ತಾರೆ, ಬುದ್ಧ ಯಾಕೆ ಬ್ರಿಟಿಷ್ ದೇಶಗಳಿಗೆ ಬಂದಿಲ್ಲ ಅಂತ. ಇಂಗ್ಲೆಂಡು, ಲಂಡನ್ ಅದೆಲ್ಲ ಇದೆಯಲ್ಲ, ಇಟಲಿ, ಜರ್ಮನಿ ಆ ಕಡೆಗೆಲ್ಲ ಯಾಕೆ ಬಂದಿಲ್ಲ ಬುದ್ಧ? ಭಾರತದ ಸುತ್ತಮುತ್ತಲೂ ಹೋಗಿದ್ದಾನೆ ಅಷ್ಟೇ, ನಮ್ಮ ಯುರೋಪ್ ಕಂಟ್ರಿಗಳು ಯಾಕೆ ಬರಲಿಲ್ಲ ಅಂತ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ, ಬುದ್ಧ ಬರಬೇಕಾದ್ರೆ ಅವನ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸಿನ ಪರಿಪಕ್ವತೆ ಬೇಕಲ್ಲ. ನಿಮ್ಮಲ್ಲಿ ಅಂಥ ಸುಸಂಸ್ಕೃತರು ಯಾರೂ ಇರಲಿಲ್ಲ ಆವಾಗ ಅವನು ಬುದ್ಧ ಹುಟ್ಟಿದಾಗ ಅಂತ. ಬುದ್ಧನಿಗಿಂತಲೂ ಬಹಳ ಹಿಂದಿನಿದ್ದಿದ್ದು ವೇದ ಮಂತ್ರಗಳು. ಅಂತಹ ವೇದಗಳು ಹೇಳುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಷ್ಟು ಸುಸಂಸ್ಕೃತವಾದ ಸಮಾಜದ ಪರಿಕಲ್ಪನೆ ನಮಗೆ ಸಿಗುತ್ತೆ ವೇದಗಳಲ್ಲಿ. ಎಷ್ಟು ಶ್ರೇಷ್ಠವಾದ ವಿಜ್ಞಾನ ನಮಗೆ ಸಿಗುತ್ತೆ ವೇದಗಳಲ್ಲಿ. ಅಂತಹ ಪ್ರಾಚೀನವಾದ ಈ ವಸ್ತುವನ್ನು ನಾವು ಕಾಪಾಡಿಕೊಳ್ಳಲಿಲ್ಲ ಅಂದರೆ ನಮ್ಮಷ್ಟು ದೊಡ್ಡ ಮೂರ್ಖರು ಬೇರೆ ಯಾರಿಲ್ಲ. ಇದನ್ನ ಕಾಪಾಡಲಿಕ್ಕೆ ಬೇರೆಯವರು ಬರಬೇಕಾಗಿಲ್ಲ. ಸತ್ಯವಾಗಿ ಹೇಳ್ತೇನೆ, ಜರ್ಮನಿ ಮುಂತಾದ ದೇಶಗಳಲ್ಲಿ ವೇದ, ಭಗವದ್ಗೀತೆಯ, ಸಂಸ್ಕೃತದ ಅಧ್ಯಯನ ಎಷ್ಟು ಚೆನ್ನಾಗಿ ನಡೀತಾ ಇದೆಯೋ ಅವರು ಅದನ್ನು ಮಹತ್ವವನ್ನು ಅರಿತುಕೊಂಡು ಅಧ್ಯಯನ ಮಾಡ್ತಾ ಇದ್ದಾರೆ. ನಮ್ಮವರಿಗೆ ಇನ್ನೂ ಮಹತ್ವ ಗೊತ್ತಾಗಿಲ್ಲ. ಸಾವಿರಾರು ಶಾಖೆಗಳನ್ನು ಕಳ್ಕೊಂಡಿದ್ದೇವೆ. ಉಳಿದಷ್ಟು ಶಾಖೆಗಳನ್ನಾದರೂ ಕಾಪಾಡಿಕೊಂಡು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವುದು ನಮ್ಮ ಜವಾಬ್ದಾರಿ, ನೆನಪಿರಲಿ. ಈ ವೈದಿಕ ಸಂಸ್ಕೃತಿ ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ. ಜಗತ್ತಿನ ಜವಾಬ್ದಾರಿ ಇದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಇದರ ಬಗ್ಗೆ ಹೇಳೋದು ಸಾಕಷ್ಟಿದೆ. ವೈದಿಕ ಸಂಸ್ಕೃತಿಯಿಂದಲೇ ಜಗತ್ತಿಗೆ ಕ್ಷೇಮ. ವೈದಿಕ ಸಂಸ್ಕೃತಿ ಉಳಿದಿದ್ರೆ ಜಗತ್ತು ಉಳಿಯುತ್ತೆ. ಅಂತಹ ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು ನಾವು. ಟಾರ್ಚ್ ಬಿಯರರ್ ಅಂತ ಹೇಳ್ತಾರೆ. ರಿಲೇಯಲ್ಲಿ ಕೋಲ್ ತಗೊಂಡು ಹೋಗ್ತಾರಲ್ಲ, ಒಂದು ಕೋಲನ್ನು ಇನ್ನೊಬ್ಬರಿಗೆ ಮುಟ್ಟಿಸ್ತಾರೆ. ನಮ್ಮ ಹಿರಿಯರು ತಪಸ್ಸು ಮಾಡಿ ಇಲ್ಲಿವರೆಗೆ ತಂದು ಕೊಟ್ಟಿದ್ದಾರೆ ನಮಗೆ. ನಾವು ಇದನ್ನಾದರೂ ಕಾಯ್ದುಕೊಂಡು ಮುಂದಿನ ತಲೆಮಾರಿಗೆ ವರ್ಗಾಯಿಸುವ ಜವಾಬ್ದಾರಿ ನಮ್ಮದಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಿ. ದೊಡ್ಡ ಕೆಲಸ, ದೊಡ್ಡ ತಪಸ್ಸು ನಿಮ್ಮದಾಗಿದೆ. ಅದು ಅತ್ಯಂತ ಪ್ರಶಂಸನೀಯವಾದಂಥ ಕೆಲಸ ನೀವು ಮಾಡಿರತಕ್ಕಂಥದ್ದು. ಪ್ರಪಂಚದಲ್ಲಿ ಎಷ್ಟು ಜನರಿಗೆ ಇದನ್ನು ಗೌರವಿಸಬೇಕೋ ಗೊತ್ತಿಲ್ಲ. ಮೊನ್ನೆ ಒಬ್ಬನು ಮಹಾರಾಷ್ಟ್ರದ ವಿದ್ಯಾರ್ಥಿ ದಂಡಕ್ರಮ ಪಾರಾಯಣವನ್ನು ಮಾಡಿದ ಅಂತ. ಅವನ ಹೆಸರು ದೇವವ್ರತ ರೇಖಿ ಅಂತ ಏನೋ ಕಾಣಿಸುತ್ತೆ. ದಂಡಕ್ರಮ ಮಾಧ್ಯಂದಿನಿಕ್ ಶಾಖೆಯನ್ನು ದಂಡಕ್ರಮದಿಂದ ಪಾರಾಯಣ ಮಾಡಿದ ಕೆಲವು ದಿನಗಳಲ್ಲಿ. 19 ವರ್ಷದ ಹುಡುಗ ಅಂತ. ಮೋದಿಯವರು ಗೌರವಿಸಿದರು, ದೊಡ್ಡ ಜನರು ಗೌರವಿಸಿದರು. ಅಂಥವ್ರು ಎಷ್ಟು ಜನ ನಮ್ಮ ಭಾಗದಲ್ಲಿದ್ದಾರೆ. ಘನಪಾಠವನ್ನು ಮಾಡಿದಂಥವ್ರು, ವೇದವನ್ನು ಕಂಠಸ್ಥ ಮಾಡಿದಂಥವ್ರು.
ನಮಗೆ ಅದರ ಮಹತ್ವ ಗೊತ್ತಿಲ್ಲ. ನನ್ನ ಮಗ MBBS ಓದಿದ್ದಾನೆ, ನನ್ನ ಮಗ ಇಂಜಿನಿಯರಿಂಗ್ ಓದಿದ್ದಾನೆ ಅನ್ನೋ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಅಪ್ಪ ಅಮ್ಮ, ನನ್ನ ಮಗ ವೇದ ಓದಿದ್ದಾನೆ, ಸಾಂಗ ವೇದವನ್ನು ಓದಿದ್ದಾನೆ ಅಂತ ಹೆಮ್ಮೆ ಪಟ್ಟುಕೊಳ್ಳುವ ದಿನ ಯಾವಾಗ ಬರ್ತದೋ, ಯಾವಾಗ ನಾವೇ ನಮ್ಮ ಸಂಸ್ಕೃತಿಯನ್ನು ಗೌರವಿಸುವ ದಿನ ಬರ್ತದೋ, ಆ ದಿವಸ ನಮ್ಮ ಈ ಭಾರತೀಯ ಸನಾತನ ಸಂಸ್ಕೃತಿ ಬೆಳಗತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ವಾರಸುದಾರರಾಗಿ ಬಂದಿದ್ದೀರಿ. ಹೆಣ್ಣುಮಕ್ಕಳು ಇದ್ದೀರಿ, ಗಂಡು ಮಕ್ಕಳು ಇದ್ದೀರಿ. ಈ ಭಾರತೀಯ ಸಂಸ್ಕೃತಿಯನ್ನು ಜಾಗೃತಗೊಳಿಸಿ ಜಗತ್ತಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ನೀವು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಗುರು ಪರಂಪರೆಯ ಹಾಗೂ ಪರಮಾತ್ಮನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.